ಮಹಿಳೆಯರನ್ನ ಸ್ವಾವಲಂಬಿ ಬದುಕನ್ನ ಸಾಗಿಸ್ಲಿಕ್ಕೆ ಒಂದು ಯೋಜನೆಗಳನ್ನ ರೂಪಿಸಬೇಕನ್ನೊಂದು ರಾಜ್ಯದ ಎಲ್ಲ ಮಹಿಳೆಯರ ಪರವಾಗಿ ನಾನು ಸರ್ಕಾರವನ್ನ ಒತ್ತಾಯ ಮಾಡ್ತೀನಿ ಸಭಾಧ್ಯಕ್ಷರೇ. ಇನ್ನೊಂದು ಆರೋಗ್ಯ ಸಭಾಧ್ಯಕ್ಷರೇ, ಈಗ ನಮಗೇನಾದರೂ ಸರ್ಕಾರದ ಬಜೆಟ್ನಲ್ಲಿ ಏನಾದರೂ ಫ್ರೀ ಕೊಡ್ಬೇಕಂತಂದ್ರೆ ಜಾಸ್ತಿ ಆರೋಗ್ಯ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕು. ನಮ್ಮಲ್ಲಿ ಶಿಕ್ಷಕರುಗಳ ಕೊರತೆ ಅದಂತೇಳಿ ನಾವು ಹೋದ್ಸಲ ನಾನು ಮಾತಾಡಿದ್ದೆ, ಆದರೆ ಇವತ್ತಿಗೂ ಶಿಕ್ಷಕರುಗಳ ಕೊರತೆ ನೀಗ್ಸಕ್ಕಾಗಿಲ್ಲ ಸಭಾಧ್ಯಕ್ಷರೇ. ದಯಮಾಡಿ ನಮಗ ಮುಂದಿನ ಈಗೇನು ಜೂನ್ ನಂತರ ಕೂಡ ಹೆಚ್ಚಿನ ಒಂದು ಶಿಕ್ಷಕರನ್ನ ಕೊಡಬೇಕು, ನೇಮಕ ಮಾಡಬೇಕು ಅನ್ನೋಂಥದ್ದು ನಮ್ಮ ತಾಲೂಕ ಹಿಂದುಳಿದ ತಾಲೂಕು ಸಭಾಧ್ಯಕ್ಷರೇ. ನಮ್ಮಲ್ಲಿ ಯಾವುದೇ ನ್ಯಾಷನಲ್ ಹೈವೇ ಇಲ್ಲ, ಏನಿಲ್ಲ, ಆದ್ರೂ ಕೂಡ ನಮ್ಮಲ್ಲಿ 50 ಕಿಲೋಮೀಟರ್ ಒಳಗಡೆ 2 ಟೋಲನ್ನ ನಿರ್ಮಾಣ ಮಾಡಕತ್ತಾರ ಸಭಾಧ್ಯಕ್ಷರೇ. ನಮ್ಮಲ್ಲಿ ಬೇರೆ ಕಡೆಯಿಂದ ಯಾವ ಗಾಡಿಗಳು ಬರೋದಿಲ್ಲ. ನಮ್ಮಲ್ಲಿ ರೈತರು ಓಡಾಡಂತ ಗಾಡಿ ನಮ್ಮ ತಾಲೂಕಿನ ಗಾಡಿಗಳಷ್ಟೇ ಅಲ್ಲಿ ಓಡಾಡ್ತಾವ. ಅಂತಲ್ಲಿ ಟೋಲ್ ಗೇಟ್ ನ ನಿರ್ಮಾಣ ಮಾಡಿ ವಸೂಲಿ ಮಾಡೋಂಥ ಕೆಲಸ ಆಗ್ತದ. ಇದು ನಿಜವಾಗ್ಲೂ ನಮ್ಮಲ್ಲಿ ಯಾವ ಜನರು ಅದನ್ನ ಒಪ್ತಾ ಇಲ್ಲ. ಅದನ್ನ ಬಂದ್ ಮಾಡ್ಬೇಕನ್ನಂಥದ್ದು ಗಮನ ಸೆಳೆಯಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. ನೀರಾವರಿ ಆಗ್ಬೇಕಾಗ್ಯದ. ಲಿಫ್ಟ್ ಇರಿಗೇಷನ್ಗಳು ನಾನು ಈಗಾಗಲೇ ಮೊನ್ನೆ ಉಪಮುಖ್ಯಮಂತ್ರಿಗಳನ್ನ ಮನವಿ ಕೊಟ್ಟಿನಿ, ಸಾಹೇಬರು CM ಅವರಿಗೂ ಕೂಡ ಮನವಿ ಕೊಟ್ಟಿನಿ. ಈಗಾಗಲೇ ನಮ್ಮ ಕಾಂಗ್ರೆಸ್ ಶಾಸಕರು ಮೊನ್ನೆ ಗೌಡ್ರು, ನಮ್ಮ ತುರಿವ್ಯಾಳ ಗೌಡ್ರು ಮತ್ತೆ ಶ್ರೀನಿವಾಸ್ ಅವರು ಎಲ್ಲರೂ ಮಾತಾಡೋದು ನೋಡಿದ್ರೆ ಅವರಿಗೆಲ್ಲ ಅನುದಾನ ಕೊಟ್ಟದ್ದು ಸರ್ಕಾರಕ್ಕೆ ಅಭಿನಂದನೆ ಹೇಳ್ತಾರೆ. ಅದನ್ನ ಅವ್ರು ನೋಡಿದಾಗ ನಮಗೇನು ಅನಿಸ್ತದೆ ಅಂತಂದ್ರೆ, ಉಳ್ಳವರು ಶಿವಾಲಯ ಮಾಡವರು ನಾವೇನು ಮಾಡಲಿ ಬಡವನೇ ಅನ್ನ ಕಾಲಕಂಬ ದೇವೇ ದೇಗುಲ ಎನ್ನ ಸಿರವನ್ನ ಕಳಿಸವ ಏನಂತದ್ದು ನಡೆದಾಡ್ಕಂತ ಹೋಗಂತ ಒಂದು ಪರಿಸ್ಥಿತಿ ಬಂತಲ್ಲಪ್ಪ ಅಂತೇಳಿ ಅಲ್ಲಿ ಪಕ್ಕದ ತಾಲೂಕಿನಲ್ಲಿ ಇಷ್ಟೆಲ್ಲ ಅನುದಾನ ಕೊಟ್ಟು ನಮಗ್ ಕೊಟ್ಟಿಲ್ಲ ಅಂತಂದ್ರೆ ಎಷ್ಟು ಬೇಜಾರಾಗ್ತದೆ ಸಭಾಧ್ಯಕ್ಷರೇ. ಯಾಕಂದ್ರೆ ನಾನೊಬ್ಬ ಜಾತ್ಯತೀತ ಪಕ್ಷದಿಂದ ಗೆದ್ದಂತ ಮಹಿಳೆ, ನಾನು ಜಿಲ್ಲೆದಲ್ಲಿ ನಾನೊಬ್ಬ ಮಹಿಳೆ. ಯಾಕಂದ್ರೆ ನಮ್ಗ ಹೆಚ್ಚಿನ ಒಂದು ನೀರಾವರಿ ಕೊಡಬೇಕು ಅನ್ನೋಂಥದ್ದು ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಸಭಾಧ್ಯಕ್ಷರೇ. ಸನ್ಮಾನ್ಯ ದೇವೇಗೌಡರು ನೀರಾವರಿ ಕೊಟ್ಟದ್ದು, ನಾರಾಯಣಪುರ ಬಲದಂಡೆ ನೀರಾವರಿ ಕೊಟ್ಟದ್ದು ಸಂಬಂಧ ಅವರು ಮೂರ್ತಿಗಳನ್ನ ಮಾಡ್ಯಾರ ಸಭಾಧ್ಯಕ್ಷರೇ. ಈಗ ಇನ್ನ ನಮ್ದು ಒಂದಿಲಿ ಲಿಫ್ಟ್ ಇರಿಗೇಷನ್ ಮತ್ತೆ ಕೇಳಿದ್ರೆ ಒಂದು 50 ಹಳ್ಳಿಗೆ ನೀರ್ ಆಗ್ತಾವ. ಮತ್ತೆ 15ನೇ ಕೆನಲ್ ಕೊದ್ದಡ್ಡಿ ಪಂಚಾಯತಿಗೆ ಸಂಬಂಧಪಟ್ಟಂಗ 10 ಹಳ್ಳಿಗೆ ನೀರ್ ಆಗ್ತಾವ. ಖಾಲಿ 1 ಕೋಟಿ ರೂಪಾಯಿ ಕೊಟ್ರೆ ಅಲ್ಲಿ ಕೆಲಸ ಮುಗಿದು ಬಿಡ್ತದ ಸಭಾಧ್ಯಕ್ಷರೇ.